ಈ ಮಧ್ಯೆ ತಾವೆಲ್ಲ ನೋಡಿರ್ತೀರಿ ವೀಕ್ಷಕರೇ, ಇಂಟರ್ನೆಟ್ ಅಲ್ಲಿ ಸುಧಾಮೂರ್ತಿ, ಅಮಿತಾಬ್ ಬಚ್ಚನ್ ಸೇರಿದಂತೆ ಬಹಳಷ್ಟು ದೊಡ್ಡ ದೊಡ್ಡ VVIPಗಳು, ಪ್ರಭಾವಿಗಳ ಒಂದು ವಿಡಿಯೋಗಳ ಹರಿದಾಡುತ್ತೆ ನೋಡಿ. ನೀವು ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿ ನಿಮಗೆ ಹೈಯೆಸ್ಟ್ ರಿಟರ್ನ್ಸ್ ಕೊಡ್ತಾರೆ, ಟೈಮ್ ಕಡಿಮೆ ಇದೆ, ಬಹಳಷ್ಟು ಫಿಲ್ ಆಗ್ತಾ ಇದೆ, ಈಗಲೇ ಹೂಡಿಕೆ ಮಾಡಿ ಅಂತ ನಿಮ್ಮ ಮೊಬೈಲ್ಗಳಲ್ಲಿ ಈ ತರದ ವಿಡಿಯೋಸ್ ಬಂದಾಗ ನೀವು ಅದನ್ನ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನೀವು ಬಹಳಷ್ಟು ಜನ ಹಣ ಕಳ್ಕೊಂಡಿರ್ತೀರಿ. ಆ ತರದ ವಿಡಿಯೋಗಳ ಬಗ್ಗೆ ಈಗ ಸುಧಾಮೂರ್ತಿ ಅವರು ಮಾತಾಡಿದ್ದಾರೆ. ಯಾಕೆ ಅಂತಂದ್ರೆ, ನೀವೇನಾದ್ರೂ ಸುಧಾಮೂರ್ತಿ ಅವರು ಹೇಳ್ತಿದ್ದಾರೆ ಅಂದ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ ದುಡ್ಡು ಕಳ್ಕೊಳ್ತೀರಿ, ನಿಮ್ಮ ಪರ್ಸನಲ್ ಡಾಟಾ ಕಳ್ಕೊಳ್ತೀರಿ. ಆ ಫೇಕ್ ವಿಡಿಯೋಗಳನ್ನ ನೋಡಿ ನಂಬಬೇಡಿ ಅಂತ ಸುಧಾಮೂರ್ತಿ ಅವರು ತಮ್ಮ ಬಗ್ಗೆ ಫೇಕ್ ವಿಡಿಯೋ ಏನು ಹರಿದಾಡ್ತಾ ಇದೆ ಅದಕ್ಕೆ ಒಂದು ಕ್ಲಾರಿಫೈ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸುಧಾಮೂರ್ತಿ ಅಂದ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಹುಷಾರ್. ಯಾಕೆ ಅಂತಂದ್ರೆ ಅವೆಲ್ಲ ಡೀಪ್ ಫೇಕ್ ವಿಡಿಯೋಗಳು. ತಮಗೆ ಗೊತ್ತಿದೆ, AI ನಿಮ್ಮ ಧ್ವನಿಯನ್ನ ಎಲ್ಲವನ್ನು ಇಮಿಟೇಟ್ ಮಾಡಬಹುದು. ಅದೇ ರೀತಿ ಸುಧಾಮೂರ್ತಿ ಅವರು ಇನ್ವೆಸ್ಟ್ ಮಾಡಕ್ ಹೇಳಿದ್ದಾರೆ. ನೀವು ಇಷ್ಟು ದುಡ್ಡನ್ನ ಕಟ್ಟಿದ್ರೆ ನಿಮ್ಗೆ ಹೈಯೆಸ್ಟ್ ರಿಟರ್ನ್ ಸಿಗುತ್ತೆ, ನಿಮ್ಗೆ ಶೇರ್ಸ್ ಸಿಗುತ್ತೆ ಅಂತ ಅವರ ವಾಯ್ಸ್ ಅಲ್ಲಿ ಅವರ ಮುಖ ಇಟ್ಟು ವಿಡಿಯೋಗಳು ಹರಿದಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಧಾಮೂರ್ತಿ ಅವರು ಮಾತಾಡಿದ್ದಾರೆ. ನೋಡಿ, ಅಂಥ ವಿಡಿಯೋಗಳು ನನ್ನದಲ್ಲ, ನಾನು ಯಾವತ್ತೂ ಕೂಡ ಹಣದ ವಿಚಾರ ಆಗ್ಲಿ, ಹೂಡಿಕೆ ವಿಚಾರ ಆಗ್ಲಿ ಮಾತಾಡೋದಿಲ್ಲ. ನಾನು ಏನಿದ್ರು ಒಂದು ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತೀನಿ ಹೊರತು ಯಾವತ್ತೂ ನಾನು ಹಣದ ಬಗ್ಗೆ, ಹೂಡಿಕೆ ಬಗ್ಗೆ ಮಾತಾಡಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋಳಲ್ಲ. ನನ್ನ ಹೆಸರಿನಲ್ಲಿ ಫೇಸ್ಬುಕ್ನಲ್ಲಿ ಮತ್ತು ಇಂಟರ್ನೆಟ್ನಲ್ಲಿ ಡೀಪ್ ಫೇಕ್ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಆ ವಿಡಿಯೋಗಳನ್ನ ನೀವು ನಂಬೇಡಿ, ದಯವಿಟ್ಟು ನಂಬಿ ಯಾರು ಕೂಡ ಹಣವನ್ನ ಇನ್ವೆಸ್ಟ್ ಮಾಡಬೇಡಿ. ಈಗಾಗಲೇ ನಾನು ಅಂದ್ಕೊಂಡು ನನ್ನ ಫ್ರೆಂಡ್ಸ್ ಸೇರಿದಂತೆ ಬಹಳಷ್ಟು ಮುಗ್ಧ ಜನರು ಇನ್ವೆಸ್ಟ್ ಮಾಡಿ ಹಣ ಕಳ್ಕೊಂಡಿದ್ದೀರಿ. ವಿಡಿಯೋವನ್ನ ನಂಬಿ ಹಣವನ್ನ ಹೂಡಿಕೆ ಮಾಡಿ ಹಣ ಕಳ್ಕೊಂಡಿರೋದನ್ನ ನೋಡಿದ್ದೀನಿ. ದಯಮಾಡಿ 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 ಯಾರು ನನ್ನ ವಿಡಿಯೋ ಅಂತ ಇನ್ವೆಸ್ಟ್ ಮಾಡಕ್ ಹೋಗಬೇಡಿ. ಹಣ ಹೂಡಿಕೆ ಮಾಡೋದಿದ್ರೆ ದಯವಿಟ್ಟು ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂತ ಗ್ರಾಹಕರಿಗೆ ಒಂದು ವಿಡಿಯೋ ಮಾಡಿ ಸುಧಾಮೂರ್ತಿ ಅವರು ಮನವಿ ಮಾಡಿಕೊಂಡಿದ್ದಾರೆ. And of investors have already joined and are earning from 10 lakh rupees per month. Unfortunately, we are now forced to stop the registration as our team is no longer able to handle the influx of new clients. All those who wish to join will have a chance to register only until the end of this day and only through the link that I will request to be placed below this video. If the link is still active and you are able to access it, congratulations. I'm really concerned and pained to tell everyone, when you look at Facebook, there is a video of mine, 2-3 are actually going on simultaneously, where I talk invest $200 or 20,000 rupees, you will get much more than that, or maybe 10 times more than that. There is something like that. There is fake news is going on. Many people whom I know, they have invested and lost money. If you have doubt, first of all these financial transactions, when they come on Facebook, don't believe. It is a fake news. You lose your money. If you have any doubt, send an email or find out or ask in a bank. Go and show that in a bank, they will tell you it's fake. And then think over it and then invest. As a rule, I never talk about investment or do anything with the money. I always talk about work. I talk about India's culture. I talk about women and I talk about education. I never talk women, this investment of money and you'll get return. It's a fake news. So with folded hand, I would like to request all viewers, any financial transaction in my name, it comes. ಸೊ ಡೆಫಿನೆಟ್ಲಿ ಸುಧಾಮೂರ್ತಿ ಅವರ AI ಜನರೇಟೆಡ್ ವಿಡಿಯೋನು ನೋಡಿದ್ದೀರಿ ಮತ್ತು ರಿಯಲ್ ವಿಡಿಯೋ ನೋಡಿದ್ದೀರಿ. ಅವರು ಎಂದೂ ಕೂಡ ಹೂಡಿಕೆ ಮಾಡಿ ಅಂತ ಹೇಳಿಲ್ಲ. ಪಬ್ಲಿಕ್ ಫಿಗರ್ಸ್ಗಳ ವಿಡಿಯೋಗಳನ್ನ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಲಿಂಕ್ ಪಾಪಪ್ ಆಗುತ್ತೆ. ನೀವೇನಾದ್ರೂ ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂತ ಆ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ಅದು ಫೇಕ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಪರ್ಸನಲ್ ಡಾಟಾಗಳನ್ನ ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲ, ನೀವು ಹೂಡಿಕೆ ಮಾಡುವಂತಹ ಹಣ ಕೂಡ ನಿಮ್ಮ ಅಕೌಂಟ್ ಇಂದ ಬೋಗಸ್
ಖಾತೆದಾರರಿಗೆ ಹೋಗುತ್ತೆ. ಬಿ ಕೇರ್ಫುಲ್. ಯಾವ ಪ್ರಭಾವಿಗಳು, ಯಾವ ಪಬ್ಲಿಕ್ ಫಿಗರ್ಸ್ ಕೂಡ ಹೂಡಿಕೆಗೆ ಸಂಬಂಧಪಟ್ಟಂತೆ, ಹಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಮಾಡೋದಿಲ್ಲ. ನಂಬಬೇಡಿ, ಹಣ ಕಳ್ಕೋಬೇಡಿ.